ಎಲ್ಲರಿಗೂ ನಮಸ್ಕಾರ. ಮನದಾಳದಿಂದ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದ ಸುಸ್ವಾಗತ. ಇದರಲ್ಲಿ ಭಾಗ 2 ನೋಡ್ತಾ ಹೋಗೋಣ. ಇದರ ಭಾಗ 2ರಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಅನುಪಾತ, ಈ ವಿಷಯದ ಬಗ್ಗೆ ಮಾತಾಡ್ತಾ ಹೋಗೋಣ. ಸಾಮಾನ್ಯವಾಗಿ ನಾವು ಶಾಲೆಗಳಲ್ಲಿ ಹೈಸ್ಕೂಲಿಗೆ ಕುರಿತಂತೆಯೇ ನಾನು ಮಾತಾಡ್ತಾ ಹೋಗ್ತಿದ್ದೀನಿ. ನನ್ನ ಹೆಸರು ಶಾಂತವೀರಣ್ಣ. ಪ್ರಾಥಮಿಕ ಶಾಲೆ ಬಗ್ಗೆನೂ ಮಾತಾಡಬೇಕು. ಯಾಕಂತಂದರೆ ಪ್ರಾಥಮಿಕ ಶಾಲೆ ಅತ್ಯಂತ ಪ್ರಮುಖವಾದ ಘಟ್ಟ. ಅದಕ್ಕೂ ಕೂಡ ಹಲವಾರು ವಿಡಿಯೋಗಳ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಈಗ ಸದ್ಯ ನಾನು 8th, 9th, 10th ಇದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಹೋಗ್ತೀನಿ. ಯಾಕೆಂತಂದರೆ ಸರ್ಕಾರ ಕನ್ಸಿಡರ್ ಮಾಡೋದು 8th, 9th, 10th, ಸ್ಪೆಷಲಿ 10th ಬಹಳ ವಿಶೇಷವಾಗಿ ಗಮನಿಸ್ತಾರೆ. ರಿಸಲ್ಟ್ ಬಂದ ಮೇಲಂತೂ BO ಮೀಟಿಂಗ್ ಕರೆದು ಬಾಯಿಗೆ ಬಂದಂಗೆ ಹೋಗಿತಾರೆ. DDPI ಮೀಟಿಂಗ್ ಕರೆದು ನಿಂದ್ಯಾಕೆ ಅಷ್ಟು ಪರ್ಸೆಂಟೇಜು, ನಿಂದ್ಯಾಕೆ ಇಷ್ಟು ಪರ್ಸೆಂಟ್ ಅಂತಂದ ಚೆಕಿಂಗ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ 8th, 9th ಮತ್ತು 10th ಬೇಸಾಗಿಟ್ಕೊಂಡು ಸ್ವಲ್ಪ ಮಾತಾಡೋಣ ಅಂತ ಅನ್ನಿಸ್ತಾ ಇದೆ. ಈಗ ನಾವು ನೋಡೋದ್ರಲ್ಲಿ ಒಂದು ಏನಾಗ್ತದೆ, ಈಗೊಂದು ಕಾಮನ್ ರೇಷ್ಯೂ ಇದೆ. ಟೀಚರ್ಸು ಮತ್ತು ಸ್ಟೂಡೆಂಟ್ಗೆ ಸಂಬಂಧಪಟ್ಟಂತೆ ಒಂದು 40 ಅಂತ ಇಟ್ಕೊಂಡಿದ್ದಾರೆ. 40:1 ಅಂತ. ಅದು ಯಾಕೆ ಅಂತ ಕೇಳಿದರೆ ಅದೇನು ಉತ್ತರ ಹೇಳ್ತಾರೋ ಗೊತ್ತಿಲ್ಲ. 40:1 ಯಾಕೆ, ಅಥವಾ 50:1 ಯಾಕೆ, ಅಥವಾ 30:1 ಯಾಕೆ ಅಂತ ಕೇಳಿದರೆ ಹೇಳೋದಕ್ಕೆ ಉತ್ತರ ಇಲ್ಲ. ಏನೋ ಒಂದು ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಇರಲಿ, ಸರ್ಕಾರದ ಒಂದು ನಿಲುವಿದೆ. ಯಾವ ಶಿಕ್ಷಣ ತಜ್ಞರು ರೆಕಮೆಂಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಉತ್ತರನ. ಆ ಶಿಕ್ಷಣ ತಜ್ಞರ ಹೆಸರು ಹೇಳಲ್ಲ. ಒಂದು ಪಕ್ಷ ಶಿಕ್ಷಣ ತಜ್ಞರು ಹೇಳಿದರೆ ಅವ್ರು ಹೇಳಿದ ಕಾಲಕ್ಕೆ ಅದು ಸರಿ ಇರಬಹುದು, ಎಲ್ಲ ಕಾಲಕ್ಕೂ ಅದೇ ಸರಿ ಇರಲ್ಲ. ಈಗ ಒಂದು 45-50 ವರ್ಷದಿಂಚೆ ತಲೆನೋವು ಬಂದರೆ ಅನಾಸಿನ್ ನುಂಗಿದ್ರೆ ಹೋಗಿಬಿಡ್ತಿತ್ತು. ಈಗ ತಲೆನೋವು ಬಂದರೆ ಅನಾಸಿನ್ಗೆ ಹೋಗುತ್ತಾ? ಆಸ್ಪತ್ರೆಗೆ ಸೇರ್ತಾರೆ ಹೋಗಿ. ಹಾಗಾಗಿ ಕಾಲಕ್ಕೆ ತಕ್ಕಂತೆ ಮೆಡಿಸಿನ್ ಹೇಗೆ ಬದಲಾಗುತ್ತೋ ಶಿಕ್ಷಣ ವ್ಯವಸ್ಥೆನೂ ಹಾಗೇ ಬದಲಾಗುತ್ತೆ. ಶೈಕ್ಷಣಿಕ ಸಮಸ್ಯೆಗಳ ಸ್ವರೂಪ ಕೂಡ ಬದಲಾಗ್ತಾ ಹೋಗ್ತವೆ. ಅದೇನೇ ಇರಲಿ, 40 ಅಂತಲೇ ಇಟ್ಕೊಳ್ಳೋಣ. ಒಬ್ಬ ಶಿಕ್ಷಕರಿಗೆ 40 ವಿದ್ಯಾರ್ಥಿಗಳು ಇರಬೇಕು ಅನ್ನೋ ಒಂದು ಸರ್ಕಾರದ ನಿಲುವು. ಅದು ಶಿಕ್ಷಣ ತಜ್ಞರ ರೆಕಮೆಂಡೇಷನ್ ಮೇಲೆ ಐತೋ ಅಥವಾ ಸರ್ಕಾರದ ನಿಲುವೇ ಆ ಥರ ಆಯಿತು, ಏನಾದರೂ ಇರಲಿ, ಸರ್ಕಾರದ ನಿಲುವನ್ನು ಸರ್ಕಾರಿ ನೌಕರರು ಪಾಲಿಸಬೇಕಾಗಿರ್ತಕ್ಕಂತಹದ್ದು ಆದ್ಯ ಕರ್ತವ್ಯ. ಇದರಲ್ಲಿ ಎರಡನೇ ಮಾತಿಲ್ಲ. ಈಗ ಸಮಸ್ಯೆ ಅಂದರೆ 40:1 ಅಂತ ಹೇಳಿ ನಾವೇನು ಹೇಳ್ತಾ ಹೋಗ್ತೀವಿ. 40ಗಿಂತ ಕಡಿಮೆ ಆದರೆ ಏನು ಮಾಡ್ತಾರೆ ಅವಾಗ? 39 ಆದರೆ ಏನು ಮಾಡಬೇಕು? 38 ಆದರೆ ಏನು ಮಾಡಬೇಕು? 30 ಆದರೆ ಏನು ಮಾಡಬೇಕು? 80 ಆದರೆ 20 ಆದರೆ ಏನು ಮಾಡಬೇಕು? ಇದಕ್ಕೆ ಉತ್ತರ ಇಲ್ಲ. ನೀನು 20 ಹುಡುಗರಿಗೆಲ್ಲ ಪಾಠ ಮಾಡು, ಅದೇ ಸ್ಯಾಲ್ರಿ. 40 ಹುಡುಗರಿಗೆಲ್ಲ ಪಾಠ ಮಾಡು, ಅದೇ ಸ್ಯಾಲ್ರಿ. ಕೆಲವು ಶಾಲೆಗಳಲ್ಲಿ ಮೋರ್ ದ್ಯಾನ್ 400 ಇದೆ. 400 to 450 ಅಲ್ಲಿ ಕೆಲವು ಶಾಲೆಗಳಲ್ಲಿ, ಬೆರಳೆಣಿಕೆಯಷ್ಟು ಶಾಲೆಗಳಲ್ಲಿ, ನಾನು ಎಲ್ಲ ಶಾಲೆಗಳಲ್ಲಿ ಅಂತ ಹೇಳ್ತಿಲ್ಲ, ಅಂಥ ಶಾಲೆಗಳು ಇದ್ದಾವೆ. ಅಂತಹ ಶಾಲೆಗಳಲ್ಲಿ 400ರಿಂದ 450, 460, 470 ಏನು ಸ್ಟೂಡೆಂಟ್ಸು ಸ್ಟ್ರೆಂತ್ ಇದೆ. ಅಲ್ಲಿ ಒಂದೊಂದು ಸಬ್ಜೆಕ್ಟ್ಗೆ ಒಬ್ಬರೇ ಟೀಚರ್ ಇದ್ದಾರೆ. ಒಂದೊಂದು ಸೆಕ್ಷನ್ಗೆ 70ಯಿಂದ 75, 80 ಸ್ಟೂಡೆಂಟ್ಸ್ ಬರ್ತಾರೆ. 80 ಸ್ಟೂಡೆಂಟ್ಸನ್ನು ಅಷ್ಟು ದೂರಕ್ಕನ್ನು ಕುಂದಿರಿಸ್ಕೊಂಡು ಹೊಸ ಟೀಚರ್ಸ್ ಆದರೆ ಭಯ ಆಗಿ ಹೋಗ್ತದೆ, ಹೆದರಿಕೆ ಆಗ್ತಾರೆ ಅಷ್ಟು ಸ್ಟೂಡೆಂಟ್ಸನ್ನು ಫೇಸ್ ಮಾಡೋದಕ್ಕೆ. ಹುಡುಗಾಟದ ಮಾತಲ್ಲ, ಅಷ್ಟು ಸ್ಟೂಡೆಂಟ್ಸಿಗೆ ಕೇಳೋ ಹಾಗೆ ವಾಯ್ಸ್ ಕೊಡಬೇಕಲ್ಲ. 20 ಹುಡುಗರಿಗೆ ಎಷ್ಟು ವಾಯ್ಸ್ ಬೇಕೋ 80 ಇದ್ದಂಥ ಕ್ಲಾಸ್ ರೂಮ್ಗೆ ಅಷ್ಟು ವಾಯ್ಸ್ ಸಾಕಾಗಲ್ಲ. ಆಮೇಲೆ ಅಷ್ಟು ಸ್ಟೂಡೆಂಟ್ಸ್ ಕಂಟ್ರೋಲ್ ಏನು ಸಣ್ಣ ಮಾತಲ್ಲ ಅದು. 80 ಸ್ಟೂಡೆಂಟ್ಸು 70 ಸ್ಟೂಡೆಂಟ್ಸು ನನ್ನ ಕ್ಲಾಸ್ ರೂಮಲ್ಲಿದ್ದರೆ ಅವ್ರನ್ನ ಕಂಟ್ರೋಲ್ ಮಾಡ್ಕೊಂಡು ಪಾಠ ಮಾಡೋದು ಇಟ್ ಈಸ್ ನಾಟ್ ಸೋ ಈಜಿ. 20 ಹುಡುಗರು ಇದ್ದರೆ ಲಿಟ್ಲ್ ಬಿಟ್ ಈಜಿ ಅಂತ ಅಂದ್ಕೊಳ್ಳೋಣ. ಈಜಿಯೆಸ್ಟ್ ಅಂತಲ್ಲ, ಕಂಪ್ಯಾರಿಟಿವ್ಲಿ ಸ್ವಲ್ಪ ಮಟ್ಟಿಗೆ ಸುಲಭ. ಈಗ ಅದನ್ನೇ ನಾನೀಗ ಸಮಸ್ಯೆನ ಹೇಳ್ತಾ ಇರೋದು ಹೆಂಗೆ ಅಂದರೆ, 40ಕ್ಕಿಂತ ಕಡಿಮೆ ಆದರೆ ಏನು ಮಾಡ್ತಾರೆ? ಸ್ಯಾಲ್ರಿ ಕಟ್ ಮಾಡ್ತಾರಾ? ಈಗ ನಾವು ಅಂಗಡಿಗೆ ಹೋಗಿ 10 kg ಬೇಳೆ ಬೇಕು ಅಂತ ಕೇಳಿದರೆ 10 kg ತಗೊಂತಾರೆ. 9 kg ಬೇಳೆ ಬೇಕು ಅಂದರೆ ಇಲ್ಲಪ್ಪ ನೀನು 10 kgವರೆಗೆಲ್ಲ ಎಷ್ಟನ್ನ ಅದೇ ರೇಟು ಅಂತ ಹೇಳ್ತಾರಾ? ಅಥವಾ 10 kgಯಿಂದ ನೀನು 100 kgಗನ್ನ ಅದೇ ರೇಟು ಅಂತ ಹೇಳ್ತಾರಾ? ಇಲ್ಲ ತಾನೇ. ಅದು ಮಟೀರಿಯಲ್ಲಪ್ಪ, ಇದು ವಿದ್ಯಾರ್ಥಿಗಳು ಅಂತ ಹೇಳ್ಬೋದು ಅವರು. ಸರ್ಕಾರ ಸಮರ್ಥನೆ ಮಾಡ್ಕೋಬೋದು. ನಮ್ಮ ಸರ್ಕಾರಿ ಅಧಿಕಾರಿಗಳು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಎತ್ತಿದ ಕೈ, ಅವರು ಯೋಚನೆ ಮಾಡಲ್ಲ ಅದನ್ನು.
ಅವರು ಟೀಚರ್ಸ್ ಆಗಿ ಕೆಲವರು ಬಂದಿರ್ತಾರೆ, ಕೆಲವರು ಟೀಚರಾಗಿ ಬಂದಿರಲ್ಲ. ಟೀಚರಾಗಿ ಬಂದಿರೋರಿಗೆ ಅದನ್ನೊಂದು ಪಕ್ಷ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದ್ದರೂ ಕೂಡ ಬೇರೆಯವರಿಗೆ ಅವರ ಸೀನಿಯರ್ ಆಫೀಸರ್ಸ್ಗೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ಹಿಂದೇಟಾಗ್ತಾರೆ. ಯಾಕೆ ಬೇಕಪ್ಪ ನನಗೆ ಸುಮ್ಮನೆ, ನಾನು ಒಬ್ಬನೇ ಏನು ಇಡೀ ಲೋಕನ ಉದ್ಧಾರ ಮಾಡಿಬಿಡ್ತೀನ, ಶಿಕ್ಷಣ ಕ್ಷೇತ್ರನ ಉದ್ಧಾರ ಮಾಡಿಬಿಡ್ತೀನ, ನಡ್ಕೊಂಡು ಹೋಗಲಿ ಅಂತ ಹೋಗಿಬಿಡ್ತಾರೆ. ಅದು ನನಗೆ ಜಾರಿಸ್ಕೊಂತ ಹೋಗಿಬಿಡ್ತಾರೆ. B1 ಕೇಳಿದ್ರೆ ಏನು ಮಾಡೋದಪ್ಪ, DDPI ಕೇಳ್ರಿ ಅಂತ. DDPI ಕೇಳಿದ್ರೆ ಇನ್ನೊಬ್ಬರ ಮೇಲೆ ಹೇಳ್ತಾರೆ, ಅವ್ರನ್ನ ಕೇಳಿದ್ರೆ ಇನ್ನೊಬ್ಬರ ಮೇಲೆ ಹೇಳ್ತಾರೆ. ಹೀಗೆ ಒಟ್ಟು ಜಾರಿಕೊಂತ ಹೋಗಿಬಿಡ್ತಾರೆ. ಎಸ್ಕೇಪಿಂಗ್ ಅಥವಾ ಡಿಫೆನ್ಸಿವ್ ಮೆಕ್ಯಾನಿಸಮ್ ಉಪಯೋಗಿಸ್ಕೊಂತ ಹೋಗ್ತಾರೆ. ಆದರೆ ಸಮಸ್ಯೆನ ಮಾತ್ರ ಅನುಭವಿಸ್ಬೇಕಾಗಿರೋರು ಟೀಚರ್ಸೇ. ಈಗ ನಾನು ಹೇಳಿದಾಗೆ 100ಕ್ಕಿಂತ ಕಡಿಮೆ ಇರೋಂಥ ಸ್ಟ್ರೆಂತ್, 100 ಸ್ಟೂಡೆಂಟ್ಸ್ಗಿಂತ ಕಡಿಮೆ ಇರೋಂಥ ಕ್ಲಾಸ್ ರೂಮ್ಸ್ ಅಥವಾ ಶಾಲೆಗಳು ಬೇಕಾದಷ್ಟಿದ್ದಾವೆ. ಒಂದೊಂದು ಶಾಲೆಗಳಲ್ಲಿ 60 ಇದೆ, 70 ಇದೆ. 100ಕ್ಕಿಂತ ಕಡಿಮೆ ಇರೋಂಥ ಶಾಲೆಗಳು ಒಂದು 50% ಸಿಗ್ತವೆ. ಅಂಥ ಶಾಲೆಗಳಲ್ಲಿ ಒಂದು 30, 35, 20 ಹುಡುಗರು ಇರ್ತಾರಲ್ಲ, ಅವ್ರಿಗೂ ಅದೇ ಸ್ಯಾಲ್ರಿ ಕೊಡ್ತೀರಿ ಸ್ವಾಮಿಗಳೇ. ಸರ್ಕಾರಕ್ಕೆ ನಾನು ಅಪೀಲ್ ಮಾಡ್ತಾ ಇರೋದು, ದಿಸ್ ಇಸ್ ನಾಟ್ ಎ ಡಿಮ್ಯಾಂಡ್ ಅಟ್ ಆಲ್. ಫಸ್ಟ್ ಆಫ್ ಆಲ್ ಐ ಆಮ್ ಅಪೀಲಿಂಗ್. ಈ ಕಷ್ಟವನ್ನು ನೋಡಿ. 80 ಜನಕ್ಕೆ ಪಾಠ ಮಾಡಿದ್ರೂ ಅಷ್ಟೇ ಸ್ಯಾಲ್ರಿ ಕೊಡ್ತೀರಾ? 20 ಜನಕ್ಕೆ ಪಾಠ ಮಾಡಿದ್ರೂ ಅಷ್ಟೇ ಸ್ಯಾಲ್ರಿ ಕೊಡ್ತೀರಾ? ಕೆಲವು ಶಾಲೆಗಳ ಪರಿಸ್ಥಿತಿ ಬಿಡ್ರಿ, 8, 9, 10ಕ್ಕೆ ಸೇರಿಸಿ 3ಕ್ಕೂ ಸೇರಿಸಿ ಒಂದು 20-25 ಇರ್ತಾರೆ, ಅವ್ರಿಗೂ ಅಷ್ಟೇ ಸ್ಯಾಲ್ರಿ ಕೊಡ್ತೀರಾ? ಏನು ಅನಿಸಲ್ವಾ? ಯಾವ ವೈಜ್ಞಾನಿಕತೆ ಇದೆ ಈ ಒಂದು ಸ್ಯಾಲ್ರಿ ಸಿಸ್ಟಮಲ್ಲಿ? ಎಲ್ಲದಕ್ಕೂ ಒಂದು ವೈಜ್ಞಾನಿಕತೆ ಬೇಕಲ್ಲ. ವೈಜ್ಞಾನಿಕತೆ ಇಲ್ಲದ್ರೆ ಅದು ನಾವಿವಾಗ ಇರೋಂತಹ ಕಾಲ ಕಂಪ್ಲೀಟ್ಲಿ ಸೈಂಟಿಫಿಕ್ ಏಜ್ ಅಂತ ಕರಿತೀವಿ. ಪ್ರತಿಯೊಂದಕ್ಕೂ ಚಿಂತನೆ ಇದೆ. ಆಮೇಲೆ ನಮಗೆ ಗೊತ್ತಿಲ್ಲದ್ರೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಬೇಕಾದಂಥ ಕ್ಯಾಲ್ಕುಲೇಟರ್ಸ್ ಇದ್ದಾವೆ. ಕ್ಯಾಲ್ಕುಲೇಟರ್ಸನ್ನು ನಿರ್ಮಾಣ ಮಾಡೋಂಥ ಇಂಜಿನಿಯರ್ಸ್ ಇದ್ದಾರೆ, ಮಾಡಿಕೊಟ್ಬಿಡ್ತಾರೆ. ಅವಾಗೇನಾದರೂ ಒಂದು ಒಪ್ಪಂದ ಕೊಟ್ಟು ಹಿಂಗೆ ಇಂಥದ್ದೊಂದು ನಮಗೆ ಒಂದು ಸಾಫ್ಟ್ವೇರ್ ಡಿಸೈನ್ ಮಾಡಿಕೊಡ್ರಿ ಅಂತ ಯಾರಿಗಾದರೂ ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ರೆ ಬರ್ರಂತ ರೆಡಿ ಮಾಡಿಕೊಟ್ಬಿಡ್ತಾರೆ. ನಾವು ಕೇಳಿದ್ದಕ್ಕಿಂತ ಹೆಚ್ಚು ಫೀಚರ್ಸ್ ಇರೋಂಥವನ್ನ ರೆಡಿ ಮಾಡಿಕೊಡ್ತಾರೆ. ಈಗ ನಾನು ತಮ್ಮಲ್ಲಿ ಎಲ್ಲರಲ್ಲಿ ತಮ್ಮಲ್ಲಿ ಅಂತಂದರೆ ಇದನ್ನು ಅಪೀಲ್ ಮಾಡ್ತಾ ಇರೋದು ಸರ್ಕಾರಕ್ಕಾದರೂ ಕೂಡ ಇದು ಶಿಕ್ಷಕರಿಗೆ ಅತ್ಯಂತ ಪ್ರಮುಖವಾಗಿರತಕ್ಕಂಥದ್ದು. ಶಿಕ್ಷಕರ ಪರವಾಗಿ ಅಲ್ಲ, ಇದು ಶಿಕ್ಷಕರ ಪರವಾಗಿ ಖಂಡಿತ ಅಲ್ಲ. ಶಿಕ್ಷಕರ ನೋವನ್ನು ಮತ್ತು ಯಾರ ಹತ್ರ ಹೇಳ್ಕೋಬೇಕು, ತಮ್ಮ ಸಮಸ್ಯೆಯನ್ನು ಯಾರ ಹತ್ರ ಹೇಳ್ಕೋಬೇಕು? BO ಹತ್ರ ಹೇಳ್ಕೊಂಡ್ರೆ ಆಗಲ್ಲ, DDPI ಹತ್ರ ಹೇಳ್ಕೊಂಡ್ರೆ ಆಗಲ್ಲ, JDPI ಹತ್ರ ಹೇಳ್ಕೊಂಡ್ರೆ ಆಗಲ್ಲ. ಅದಕ್ಕೆ ಯೂಟ್ಯೂಬ್ ಹತ್ರ ಹೇಳ್ಕೊಂಡು ಬಿಡೋದಪ್ಪ. ಹೆಂಗೋ ಸಾರ್ವಜನಿಕರಿಗೆ ಮುಟ್ಟುತ್ತೆ, ಲಕ್ಷಾಂತರ ಜನಕ್ಕಿದು ಮುಟ್ಟುತ್ತೆ. ಇವತ್ತಲ್ಲ ನಾಳಿದು ಮುಟ್ಬೋದು. ಯಾರ್ಯಾರ ಮನಸ್ಸಲ್ಲಿ ಏನೇನು ಭಾವನೆಗಳು ಬರ್ತಾವೋ ಬರಲಿ. ಯಾರಾದರೂ ಸುಧಾರಕರು ಹುಟ್ಬೋದೇನೋ, ರಿಫಾರ್ಮರ್ಸು. ರಾಜಾರಾಮ್ ಮೋಹನ್ ರಾಯ್ ಹುಟ್ಟಿದ ಹಾಗೆ, ದಯಾನಂದ ಸರಸ್ವತಿ ಹುಟ್ಟಿದ ಹಾಗೆ, ರವೀಂದ್ರನಾಥ ಟ್ಯಾಗೂರ್ ಹುಟ್ಟಿದ ಹಾಗೆ, ಸ್ವಾಮಿ ವಿವೇಕಾನಂದ ಹುಟ್ಟಿದ ಹಾಗೆ, ಬಸವಣ್ಣನವರು ಹುಟ್ಟಿದ ಹಾಗೆ, ಅಂಬೇಡ್ಕರ್ ಹುಟ್ಟಿದ ಹಾಗೆ ಯಾರಾದರೂ ರಿಫಾರ್ಮರ್ಸ್ ಸುಧಾರಕರು ಹುಟ್ಟಬಹುದೇನೋ ಅನ್ನುವಂಥ ಒಂದು ಮಹತ್ತರವಾದ ಆಸೆ ಹೊತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಒಂದು ಶಾಂಪಲ್ ತಮ್ಮ ಮುಂದೆ ಇಡ್ತೀನಿ, ಎಲ್ಲ ಸಾರ್ವಜನಿಕರ ಮುಂದೆ, ಶಿಕ್ಷಕರ ಮುಂದೆ, ಅಧಿಕಾರಿಗಳ ಮುಂದೆ. ಒಂದು 100 ಹುಡುಗರಿದ್ದರೆ ಪ್ರತಿ ಸಾರಿ 100 ಯೂನಿಟ್ ಟೆಸ್ಟ್ ಅಂತ ನಾವು ಮಾಡ್ತೀವಿ. ಕ್ಲಾಸ್ ರೂಮಲ್ಲಿ ಯೂನಿಟ್ ಟೆಸ್ಟ್ ಅಂತ ಮಾಡ್ತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಸರಾಸರಿ ವಾರಕ್ಕೆ 1 ಯೂನಿಟ್ ಟೆಸ್ಟ್ ಮಾಡಬೇಕು. ಮಾಡದೆ ಇರೋರ ಬಗ್ಗೆ ನಾನು ಹೇಳಲ್ಲ. ನಾವು ಯೂನಿಟ್ ಟೆಸ್ಟೇ ಮಾಡಲ್ಲ ಅನ್ನೋಂಥ ಟೀಚರ್ಸ್ ಇದ್ದರೆ ಖಂಡಿತ ನೀವು ದೊಡ್ಡವ್ರ ಸ್ವಾಮಿ ಅಂತ ಕೈ ಮುಗಿಯೋಣ ಅವರಿಗೆ. ಆದರೆ ಮಾಡಬೇಕು. ಅದನ್ನೇ D.Ed ಅಲ್ಲಿ, B.Ed ಅಲ್ಲಿ, M.Ed ಅಲ್ಲಿ ಒತ್ತಿ ಹೇಳ್ತಾರೆ, ಯೂನಿಟ್ ಟೆಸ್ಟ್ಸ್ ಮಸ್ಟ್ ಬಿ ಕಂಪಲ್ಸರಿ ಅಂತ. ಅವು ಮಾಡಲೇಬೇಕು. ಯಾಕೆಂತಂದರೆ ಇದು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ನಿರಂತರವಾಗಿ ನಡೀತಾ ಇರಬೇಕು. ರಿಟರ್ನಲ್ಲೂ ನಡೀತಾ ಇರಬೇಕು, ಓರಲ್ಲೂ ನಡೀತಾ ಇರಬೇಕು, ಅಬ್ಸರ್ವೇಷನ್ನಲ್ಲೂ ನಡೀತಾ ಇರಬೇಕು. ಈ ಥರ ವೇರಿಯಸ್ ಆಸ್ಪೆಕ್ಟ್ಸಲ್ಲಿ ಇವ್ಯಾಲ್ಯೂಯೇಷನ್ ನಡೀತಾ ಹೋಗುತ್ತೆ. ಅದಕ್ಕೆ ಅದನ್ನು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತ ಕರೆಯೋದು. ಈ ನಿರಂತರ ಮೌಲ್ಯಮಾಪನದಲ್ಲಿ ಒಂದು 100 ಹುಡುಗರಿದ್ದರೆ ಎಲ್ಲರಿಗೂ ಯೂನಿಟ್ ಟೆಸ್ಟ್ ಮಾಡಿದರೆ 100 ಪೇಪರ್ಸ್ ಬರ್ತವೆ ಒಂದು ವಾರಕ್ಕೆ ಅವರಿಗೆ 100 ಆನ್ಸರ್ ಪೇಪರ್. ಅಂದರೆ ಅವರಿಗೆ ಟೆಸ್ಟ್ ಮಾಡಿದಂಥ ಪೇಪರ್ಸ್ ಏನಿದೆ ಆನ್ಸರ್ಡ್ ಪೇಪರ್ ಬರ್ತವೆ. ಆ 100 ಪೇಪರನ್ನು ಇವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತೆ. 100 ಪೇಪರನ್ನು ಇವ್ಯಾಲ್ಯೂಯೇಷನ್ ಮಾಡೋದು ಏನಂತ ಹೆವಿಯರ್ ಅಥವಾ ಹೆವಿಯೆಸ್ಟ್ ವರ್ಕ್ ಏನಲ್ಲ. ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಟೀಚರ್ಸ್. ದೇ ಕ್ಯಾನ್
ಮಾಡ್ತಾರೆ, ಏನು ದೊಡ್ಡ ವಿಷಯ ಅಲ್ಲ, ಮಾಡ್ತಾರೆ. ಎಷ್ಟೇ ವರ್ಕ್ ಇದ್ದರೂ ಟೀಚರ್ಸ್ ಮಾಡ್ತಾ ಇದ್ದಾರೆ, ಮಾಡಲ್ಲ ಅಂದರೆ ಬಿಡಲ್ಲ. ಅದಾದ ನಂತರ 400-450 ಹುಡುಗರು ಇರ್ತಾರಲ್ಲ ಸ್ಟೂಡೆಂಟ್ಸು, ಆ 450 ಪೇಪರ್ ಬರ್ತವೆ ಒಂದು ವಾರದಲ್ಲಿ. 450 ಪೇಪರ್ ಬಂದರೆ ಅವನ್ನ ಹೇಗೆ ಇವ್ಯಾಲ್ಯೂಯೇಷನ್ ಮಾಡಬೇಕು? ಅವನ್ನ ಇವ್ಯಾಲ್ಯೂಯೇಷನ್ ಮಾಡಿ ಮುಗಿಸ್ದಂಗೆ ಮತ್ತೆ 450 ಬರ್ತವೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ, ಯಾವುದೇ ಟೀಚರ್ಸ್, ಬಹಳಷ್ಟು ಟೀಚರ್ಸ್, ಒಂದು 90% ಟೀಚರ್ಸು ಎಲ್ಲಿ ಹೈಸ್ಕೂಲುಗಳು ಇದ್ದಾವೋ ಅಲ್ಲಿ ಇರಲ್ಲ, ಬೇರೆ ಬೇರೆ ಕಾರಣಕ್ಕೆ. ಅಲ್ಲಿ ಮನೆ ಸಿಗದೇ ಇರಬಹುದು, ಅಥವಾ ಮಕ್ಕಳ ಎಜುಕೇಷನ್ ಇರಬಹುದು, ಅಥವಾ ಸರ್ಕಾರ ಏನು ಎಲ್ಲರಿಗೂ ಕ್ವಾರ್ಟರ್ಸ್ ಕಟ್ಟಿಸ್ಕೊಟ್ಟಿಲ್ಲ. ಹಾಗಾಗಿ ಸರ್ಕಾರನೂ ಸುಮ್ಮನೆ ಇರುತ್ತೆ, ಎಲ್ಲಿಂದನೂ ಬರಲಿ, ಟೈಮ್ ಸರಿಗೆ ಬಂದು ವರ್ಕ್ ಮಾಡಲಿ ಅಂತ. ದೂರದಿಂದ ಬರ್ತಾರೆ. ಅವ್ರು ಹೇಗೆ ಮಾಡ್ಬೇಕು? ಮನೆಗೆ ಇರೋದೇ 1 ಗಂಟೆ 2 ಗಂಟೆ, ಬಸ್ಸಲ್ಲಿ ಕೂತ್ಕೊಂಡೆಲ್ಲ ಇವ್ಯಾಲ್ಯೂಯೇಷನ್ ಮಾಡ್ಬೇಕು. ನನಗೆ ಆ ಕಷ್ಟವನ್ನು ಅನುಭವಿಸಿದ್ದೀನಿ, ಭಾಳ ಚೆನ್ನಾಗಿ ಅನುಭವಿಸಿರೋದ್ರಿಂದನೇ ಹೇಳೋದು. ಹೋಗಬೇಕಾದ್ರೆ, ಮನೆಯಿಂದ ಹೋಗಬೇಕಾದ್ರೆ ಬಸ್ನಾಗ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಇವ್ಯಾಲ್ಯೂಯೇಷನ್ ಮಾಡ್ಕೊಂಡು ಹೋಗೋದು. ಸ್ಕೂಲಿಂದ ಮನೆಗೆ ಬರಬೇಕಾದ್ರೆ ಇವ್ಯಾಲ್ಯೂಯೇಷನ್ ಮಾಡ್ಕೊಂಡು ಬರೋದು. ಮನೆಗೆ ಬಂದರೆ ಸ್ಕೂಲ್ ವರ್ಕ್ ಮಾಡೋದಕ್ಕೆ ಮನೆಯವರು ಬಿಡಲ್ಲ. ಸ್ಕೂಲೇ ನಮಗೆ ಬೆಸ್ಟ್ ಪ್ಲೇಸ್ ವರ್ಕ್ ಮಾಡೋದಕ್ಕೆ. ಅಲ್ಲಿಂದ ಮನೆಗೆ ಬಂದರೆ, ಯಾಕಂತಂದರೆ ಎಲ್ಲರೂ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ, ಏನು ಮಷೀನ್ ಏನಲ್ಲ. ಮಷೀನ್ ಆದರೆ ಸ್ಕೂಲಾಗಿದ್ದರೂ ಆನ್ ಆಗುತ್ತೆ, ಮನೆಗಿದ್ದರೂ ಆನ್ ಆಗುತ್ತೆ ಅಂತ ಅನ್ನೋದಕ್ಕೆ. ಮನೆಯ ಕೆಲಸ ಅಲ್ಪ ಸ್ವಲ್ಪ ಏನಾದರೂ ಇದ್ದರೆ ಮಾಡಲೇಬೇಕಾಗುತ್ತೆ, ಅವಾಗ ಹೊಂದ್ಕೋಬೇಕಲ್ಲ. ಆತ ಯಾವುದೇ ಒಬ್ಬ ವ್ಯಕ್ತಿ ಟೀಚರ್ ಮಾತ್ರ ಅಲ್ಲ, ಮನೆಗೆ ಬಂದಾಗ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ತಾತ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಇನ್ನೇನಾದರೂ ಆಗಿರ್ತಾರೆ. ಆ ಕೆಲಸವನ್ನು ನಿಭಾಯಿಸಬೇಕು ಅದರ ಜೊತೆಗೆ. ಹಾಗಾಗಿ ಪ್ರತಿ ಸಾರಿಗೆ 400 ಪೇಪರ್ ಇವ್ಯಾಲ್ಯೂಯೇಷನ್ ಮಾಡಬೇಕಲ್ಲ. ಎಷ್ಟೊತ್ತು ಬೇಕು ಒಂದು ಪೇಪರ್ ಇವ್ಯಾಲ್ಯೂಯೇಷನ್ ಮಾಡೋದಕ್ಕೆ? ಒಂದು 5 ನಿಮಿಷ ಬೇಡವಾ? 450 ಪೇಪರ್ ಇವ್ಯಾಲ್ಯೂಯೇಷನ್ ಮಾಡ್ಬೇಕಂದ್ರೆ ಎಷ್ಟೊತ್ತಾಗುತ್ತೆ? ನೆನಪು ಮಾಡ್ಕೊಂಡ್ಬಿಟ್ರೆ ಹಾಗೇನೆ 12 ಪೇಪರ್ ಆಗ್ತವೆ 1 ಗಂಟೆಗೆ. 10 ಗಂಟೆಗೆ 120 ಪೇಪರ್ ಆಗ್ತವೆ. ಅಷ್ಟು ಬೇಕಾಗುತ್ತೆ. 1 ಗಂಟೆ 5 ನಿಮಿಷಕ್ಕೊಂದು ಮಾಡಿದ್ರೂ 12 ಇಲ್ಲೇ 60 ಅಲ್ವಾ, 12 ಪೇಪರ್ ಆಗ್ತವೆ. 1 ಗಂಟೆಗೆ 12 ಪೇಪರ್ ಅಂತ ಲೆಕ್ಕಕ್ಕೆ ಅಂತ ಬಂದರೆ 450 ಪೇಪರ್ ಇವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಏನು ಗತಿ ಆಗೋಗಬೇಕು? ಇವ್ಯಾಲ್ಯೂಯೇಷನ್ ಮಾಡಲಿಲ್ಲ ಅಂದರೆ ಎಕ್ಸಾಮಿನೇಷನ್ಗೆ ಇರತಕ್ಕಂಥ ಇಂಪಾರ್ಟೆನ್ಸು ಹಾಳಾಗುತ್ತೆ. ಎಜುಕೇಷನ್ನಲ್ಲಿರೋಂಥ ಥೀಮ್ ಏನಿದೆ, ಇಂಟೆನ್ಷನ್ ಏನಿದೆ, ಸರ್ಕಾರದ ಆಶಯ ಅಂತ ಏನು ಕರಿತೀವಿ ಅದೇನಿದೆ, ಅದು ಹಾಳಾಗುತ್ತೆ. ಆದಂಗಾಗಲಿ ನಡ್ಕೊಂಡು ಹೋಗಲಿ ಅಂತಂದು ಅನ್ನೋದಾದರೆ ಅದಕ್ಕೆ ಶಿಕ್ಷಣ ಅಂತ ಕರೆಯಲ್ಲ. ಆ ಶಿಕ್ಷಣಕ್ಕೆ ಒಂದು ರಕ್ಷಣೆ ಅನ್ನೋದು ಇರಲ್ಲ. ಆ ವಿದ್ಯಾರ್ಥಿ ಒಳ್ಳೆಯ ವಿದ್ಯಾರ್ಥಿ ಸಮಾಜಕ್ಕಾಗಲ್ಲ. ಕೆಲವು ಸಾರಿ ಅಂಥ ಚೆನ್ನಾಗಿ ಕಲಿದೇ ಇರೋ ವ್ಯಕ್ತಿ ಸಮಾಜಕ್ಕೆ ಒಂದು ಮಾರಕವಾಗಿ ಅಥವಾ ಅನುಪಯುಕ್ತ ವಸ್ತುವಾಗಿ ಬೆಳೆಯೋಂಥ ಚಾನ್ಸಸ್ ಕೂಡ ತಳ್ಳಿ ಹಾಕೋ ಹಾಗಿಲ್ಲ ಅಲ್ವಾ. ಇಲ್ಲೇ ಕಲಿಬೇಕು, ಚೆನ್ನಾಗಿ ಕಲಿಬೇಕು. ಪ್ರತಿ ಯೂನಿಟ್ಗೂ ಇಲ್ಲಿ ತಪ್ಪಾಗಿದೆ, ನಿಂದು ನೆಕ್ಸ್ಟ್ ಯೂನಿಟಲ್ಲಿ ಇದನ್ನು ಸರಿ ಮಾಡ್ಕೊ ಅಂತ ಹೇಳಬೇಕು. ಅಂತಂದರೆ ಇವ್ಯಾಲ್ಯೂಯೇಷನ್ ಮಸ್ಟ್ ಬಿ ವ್ಯಾಲ್ಯೂಡ್ ಅಲ್ವಾ. ಅದನ್ನಿಂದ ಏನಾಗಿರಬೇಕು? ವರ್ತ್ ಆಗಿರಬೇಕು, ಮಾರ್ಕ್ಸ್ಗೆ ವರ್ತ್ ಆಗಿರಬೇಕು. ಅದು ತುಂಬ ಮೌಲ್ಯಯುತವಾಗಿಯೇ ಇರಬೇಕು. ಇವ್ಯಾಲ್ಯೂಯೇಷನ್ ಅಂದರೆ ವ್ಯಾಲ್ಯೂಯೇಷನ್ ಅಲ್ಲ, ಅದು ಇವ್ಯಾಲ್ಯೂಯೇಷನ್ ಥರನೇ ಇರಬೇಕು, ಮೌಲ್ಯಮಾಪನ ಥರನೇ ಇರಬೇಕು. ಅಂಕಗಳನ್ನು ಕೊಡಬೇಕಾದ್ರೆ ಮುಂದಕ್ಕೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಕು. ಅದರ ನೆಕ್ಸ್ಟ್ ಮತ್ತೆ ಅದನ್ನು ಇನ್ನೊಂದು ಟೆಸ್ಟ್ ಮಾಡಿದಾಗ ಅದನ್ನು ಇವ್ಯಾಲ್ಯೂಯೇಷನ್ ಮಾಡಿದಾಗ ಮತ್ತೆ ಅದಕ್ಕೆ ಕಂಪ್ಯಾರಿಸನ್ ಮಾಡ್ತೀವಿ. ಹಿಂದಿಂದು ತಪ್ಪು ಮಾಡಿದ್ದೆ, ಈಗಿನೂ ತಪ್ಪು ಮಾಡಿದ್ದೆ, ಮುಂದಕ್ಕೆ ತಪ್ಪು ಮಾಡಬೇಡ ಅಂತ ಹೇಳಬೇಕಾಗುತ್ತೆ. ಅದೇ ಉದ್ದೇಶದಿಂದನೇ ಘಟಕ ಪರೀಕ್ಷೆಗಳು ಅಥವಾ ಯೂನಿಟ್ ಟೆಸ್ಟ್ಸು ಅಂತ ಕರೆಯೋದು. ಇದಾದ ನಂತರ ಬರ್ತವೆ FAಗಳು. ಅಲ್ಲಿ ಸ್ವಲ್ಪ ಆನ್ಸರ್ಡ್ ಪೇಪರ್ಸು ತುಂಬ ದೊಡ್ಡದಿರುತ್ತೆ. ಒಂದು 40 ಮಾರ್ಕ್ಸ್ಗೆ 20 ಮಾರ್ಕ್ಸ್ಗೆ ಮಾಡಿರ್ತಾರೆ. ಕೆಲವು ಸರ್ಕಾರದ ನಿಯಮಗಳು 20 ಮಾರ್ಕ್ಸ್ಗೆ ಅಂತಿದ್ರು ಕೂಡ ಅವರು 40 ಮಾರ್ಕ್ಸಿಗೆ ಮಾಡ್ತಾರೆ. ಯಾಕಂದರೆ ಮಕ್ಕಳಿಗೆ ಹೆಚ್ಚು ಕ್ವಶನ್ಸು ತಲುಪಲಿ ಅಂತ ಆ ಉದ್ದೇಶ. ಅಲ್ಲಿದ್ದಾಗ ಏನಾಗುತ್ತೆ, ಆ ಪೇಪರ್ಸನ್ನು 450 ಪೇಪರ್ಸನ್ನು ಇವ್ಯಾಲ್ಯೂ ಮಾಡೋ ಗತಿ ಏನು? ಅದು ಕನಿಷ್ಠ ಅಂದರೆ ಒಂದು 10 ನಿಮಿಷ ಬೇಕಾಗುತ್ತೆ. ಕಾಫಿ ಕುಡಿಯೋಕ್ಕೂ ಪುರ್ಸತ್ತಿರಲ್ಲ, ಊಟ ಮಾಡೋಕ್ಕೂ ಪುರ್ಸತ್ತಿರಲ್ಲ. ಅಂಥ ಸಂದರ್ಭಕ್ಕೆ ಕೆಲವ್ರು ಏನಾಗಿರ್ತದೆ, ಸ್ವಲ್ಪ ಮೈಲ್ಡ್ ಮೈಂಡೆಡ್ ಇದ್ದರೆ ಅಥವಾ ವೀಕ್ ಮೈಂಡೆಡ್ ಇದ್ದರೆ, ಸೆನ್ಸಿಟಿವ್ ಮೈಂಡೆಡ್ ಅಂತ ಕರಿಬೋದು ಅವ್ರನ್ನ. ಇವೆರಡಕ್ಕಿಂತ ಸೆನ್ಸಿಟಿವ್ ಮೈಂಡೆಡ್ ಇದ್ದರೆ ಮೈಂಡ್ ಆಬ್ಸೆಂಟ್ ಆಗಿ ಹೋಗ್ಬಿಡ್ತದೆ. ಆ ಟೆನ್ಷನ್ನು ಅಂತ ಶುರು ಮಾಡ್ಕೊಂಡ್ಬಿಡ್ತಾರೆ. ನಾವೇನೇ ಹೇಳ್ತೀವಲ್ಲ, ಅವನು ಟೆನ್ಷನ್ ಆಯ್ತು, ಹೆರಾಸ್ಮೆಂಟ್ ಆಯ್ತು, ಅದಾತು ಇದಾತು ಅಂತ. ಯಾವುದು ಬೈಯೋದು ಬೇಡ, ಅವ್ರನ್ನ ಹೊಡೆಯೋದು ಬೇಡ. ಸುಮ್ಮನೆ ಇಂಥದ್ದೊಂದು ಸ್ಕೂಲ್ಗೆ ಹಾಕಿ ಏನಿದೆ ರೂಲು, ಆ ರೂಲ್ ಪ್ರಕಾರ ನೀನು ಪಾಠ ಮಾಡ್ಕೊಂಡು ಹೋಗಿ ಇವ್ಯಾಲ್ಯೂಯೇಷನ್ ಮಾಡಿಕೊಟ್ಬಿಡು ಅಂತಂದ್ರೆ ಆ ಟೀಚರ್ಸ್ ಒಂದು ಅಷ್ಟು ವರ್ಷ ಇದ್ದು ಸತ್ತೋಗ್ಬಿಡ್ತಾರೆ.
ಇದನ್ನು ಸರ್ಕಾರದವ್ರು ಗಮನಿಸ್ತಾ ಇದ್ದಾರಾ? ಎಲ್ಲದಕ್ಕೂ ಶಿಕ್ಷಣ ತಜ್ಞರೇನು ಪರಿಹಾರ ನೀಡಿರಲ್ಲ ಅದರಲ್ಲಿ. 40 ಹುಡುಗರಾದ್ರಂಗೆ, 41 ಹುಡುಗರಾದ್ರಂಗೆ, 42 ಹುಡುಗರಾದ್ರಂಗೆ ಅಂತ. ಆಮೇಲೆ ನಮ್ಮಲ್ಲಿ ಒಂದು ರೇಂಜ್ ಇದೆ. ಇದ್ಯಾವ ಸೀಮೆ ರೇಂಜೋ ಗೊತ್ತಿಲ್ಲ ನನಗೆ. 40ರವರೆಗೆನ ಒಬ್ಬ ಟೀಚರ್ ಅಂತೆ, 40ರಿಂದ 80 ಆದರೆ 81ರಿಂದ ಎರಡನೇ ಟೀಚರ್ ಕ್ರಿಯೇಟ್ ಆಗುತ್ತೆ ಅಂತ. ಯಾವ ಸೀಮೆ ನಾನು ಅದಕ್ಕೇ ಬೇಳೆಕಾಳು ಉದಾಹರಣೆ ಕೊಟ್ಟಿದ್ದದನ್ನು. 40ರಿಂದ 80 kgವರೆಗೂ ಬೇಳೆಕಾಳು ಒಂದೇ ರೇಟ್ ಇರುತ್ತಾ? ನೀನು ಎಷ್ಟನ್ನ ತಗ ಅಂತ ಇರಲ್ಲ ತಾನೆ. ಹಾಗೆಯೇ ನನ್ನ ಉದ್ದೇಶ ಇಷ್ಟೇ, ನೀವು 40 ರೇಂಜ್ ಫಿಕ್ಸ್ ಮಾಡಿದರೆ, ಒಬ್ಬ ಟೀಚರಿಗೆ 40 ವಿದ್ಯಾರ್ಥಿಗಳು ಅಂತ ಫಿಕ್ಸ್ ಮಾಡಿದರೆ, 40ಕ್ಕಿಂತ ಕಡಿಮೆ ಆದವರಿಗೆ ಏನು ಮಾಡ್ತೀರಿ ನೀವು ಹೇಳಬೇಕು. 40ಕ್ಕಿಂತ ಹೆಚ್ಚಾದವರಿಗೆ ಏನು ಮಾಡ್ತೀರಿ ಅಂತ ಹೇಳಬೇಕು. ಒಬ್ಬೊಬ್ಬ ವಿದ್ಯಾರ್ಥಿ ಹೆಚ್ಚಾದ್ರೂ ಅದಕ್ಕೆ ಸರ್ಕಾರ ಇನ್ಸೆಂಟಿವ್ ಕೊಡಬೇಕಾಗುತ್ತೆ. ಯಾಕಂತಂದ್ರೆ ಅವನಿಗಾಗಿ ಯೂನಿಟ್ ಟೆಸ್ಟ್ ಪೇಪರ್ ಇವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತೆ, FA ಪೇಪರ್ ಇವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತೆ. SA ಪೇಪರ್ ಅಂತೂ SSLC ಎಕ್ಸಾಮಿನೇಷನ್ಗೆ 4, 5, 6 ಎಕ್ಸಾಮಿನೇಷನ್ ಮಾಡ್ತಿದ್ವಿ. ತಪ್ಪಲ್ಲ, ಮಾಡಬೇಕಾಗಿರೋದೆ. ಯಾಕಂತಂದರೆ ವಿದ್ಯಾರ್ಥಿಗಳನ್ನು ಅಪ್ಡೇಟ್ ಮಾಡಬೇಕಾಗಿರೋದು ನಮ್ಮದೇ ಕರ್ತವ್ಯ, ಟೀಚರ್ಸ್ದೇ ಕರ್ತವ್ಯ. ಅದಕ್ಕಾಗಿ ಅಷ್ಟೆಲ್ಲ ಮಾಡ್ತಾಯಿದ್ದೀವಿ, ಮಾಡಬೇಕು. ಮತ್ತು ಅಷ್ಟೆಲ್ಲ ಮಾಡಿದ್ದಕ್ಕೆ ಒಂದೊಂದು ಪೇಪರ್ ಮಾಡೋದಕ್ಕೆ ಅರ್ಧ ಗಂಟೆ ಬೇಕಾಗ್ತದೆ. 20 ನಿಮಿಷದಿಂದ ಅರ್ಧ ಗಂಟೆ ಬೇಕಾಗುತ್ತೆ. 450 ಪೇಪರ್ ಮಾಡೋದಕ್ಕೆ ಎಷ್ಟು ದಿವಸ ಬೇಕು? ಇದಕ್ಕಿದ್ದಂಗೆ ಹೇಳ್ಬಿಡ್ತಾರೆ ಒಂದೊಂದು ಸಾರಿ ನಮ್ಮ BO DDP ಸಾಹೇಬರು, ಇವತ್ತು ಎಕ್ಸಾಮ್ ಆಗಿದೆ, ನೀನು ನಾಳೆ ನಾಡ್ದು ಕೊಟ್ಬಿಡ್ಬೇಕು. ನೀನು ಹೆಂಗೆ ಕೊಡ್ತೀಯ ಗೊತ್ತಿಲ್ಲಪ್ಪ ನಮಗೆ, ನೀನು ಇವ್ಯಾಲ್ಯೂಯೇಷನ್ ಕೊಟ್ಬಿಡ್ಬೇಕು. ನಮ್ಗೆ ಇವ್ಯಾಲ್ಯೂಯೇಷನ್ ಮಾಡಿರೋ ಪೇಪರ್ ಮಾರ್ಕ್ಸ್ ಎಂಟ್ರಿಯಾಗಿ ಬಂದುಬಿಡ್ಬೇಕು ಅಂತ. ಅವ್ರು ಎಂದಾದರೂ ಮಾಡಿ ತೋರಿಸ್ತಾರಾ? ನೋಡೋಣ, ಅವ್ರ ಕೈ ಕೊಟ್ಟು ನೋಡಿ. ಯಾವುದಾದ್ರೂ BO ಸಾಹೇಬ್ರ ಕೈಗೆ, DDP ಸಾಹೇಬ್ರ ಕೈಗೆ ಈ 450 ಪೇಪರ್ನ ಅದು ಎಷ್ಟು ದಿವ್ಸಕ್ಕೆ ಮಾಡ್ತಿರೋ ಮಾಡಿರಿ ಅಂತ ನನ್ನ ಕೇಳ್ತೀಯಾ? ನನ್ನ ಕೇಳಂಗೆ ಅದೇ ನೀನು ಅಂತ. ಅಂದರೆ ಅವ್ರು ತೋರಿಸೋರು ಮಾಡೋರಲ್ಲ, ನಾವು ನಿಮ್ಮನ್ನೇನನ್ನು ಕೇಳೋರು, ನಿಮ್ಮ ಮೇಲೆ ಆರ್ಡ್ರ್ ಮಾಡೋರು ಅನ್ನೋ ಒಂದು ಮನೋಭಾವನೆ ಇದ್ದಂಗಿದೆ. ಇದು ಎಲ್ಲರ ಬಗ್ಗೆ ಅಲ್ಲ. ಕೆಲವರು ಅತ್ಯುತ್ತಮವಾದ ದಕ್ಷತೆ ಇರೋಂಥ ಟೀಚರ್ಸ್ ಇದ್ದಾರೆ, ನಾನು ಮಾಡಿ ತೋರಿಸ್ತೀನಿ ತಗೊಂಡು ಬಾ ಅಂತವ್ರು ಇದ್ದಾರೆ. 1ನೇ ಕ್ಲಾಸಿಗೆ ಪಾಠ ಮಾಡಿರೋಂಥ DDP ನೋಡಿದ್ದೀನಿ ನಾನು. ಖಂಡಿತ ನಾನು ಹೇಳ್ತಿರೋದು, ಅವ್ರ ಹೆಸರು ಹೇಳೋದು ಬೇಡ. 1ನೇ ಕ್ಲಾಸಿಗೆ ಪಾಠ ಮಾಡಿಸಿದ್ವಿ ಅವ್ರ ಹತ್ರ. 1ನೇ ಕ್ಲಾಸಿಗೆ 2ನೇ ಕ್ಲಾಸಿಗೆ ಮ್ಯಾಥಮೆಟಿಕ್ಸ್ ಮಾಡಿಸಿದ್ದೀವಿ BO ಅವ್ರ ಹತ್ರ, ಮಾಡಿದ್ದಾರೆ. ಅದು DDP ನೇತೃತ್ವದಲ್ಲಿ, ಡಯಟ್ ನೇತೃತ್ವದಲ್ಲಿನೇ 2ನೇ ಕ್ಲಾಸಿಗೆ ಪಾಠ ಮಾಡಿದರೆ, ನಮಗಿಂತ ಅತ್ಯುತ್ತಮ ಪಾಠ ಮಾಡಿದರೆ. ನಾನು ಇನ್ನೂ ಚೆನ್ನಾಗಿ ಪಾಠ ಮಾಡಬೇಕಾಗಿತ್ತು ಅಂತ ಅವರು ಒಪ್ಕೊಂಡಿದ್ದಾರೆ. ಇಂಥ ದಕ್ಷತೆ ಇರೋಂಥ ಜಾಣರು, ಇಂಟೆಲಿಜೆಂಟ್, ಎಫಿಷಿಯೆಂಟ್ ಅಂತ ಏನು ಕರಿತೀವಿ, ಅಂಥ ಅಧಿಕಾರಿಗಳು ಇದ್ದಾರೆ, ಇಲ್ಲ ಅಂತಲ್ಲ. ಆಮೇಲೆ ನಾನು ಈ ಸವಾಸ್ದನಲ್ಲಪ್ಪ, ನಾನೇನು ಅಡ್ಮಿನಿಸ್ಟ್ರೇಟರ್ ಮಾತ್ರ ಅಂತ ಹೇಳೋಂಥ ಅಧಿಕಾರಿಗಳು ಇದ್ದಾರೆ. ನನ್ನ ಉದ್ದೇಶ ಇಷ್ಟೇ ಸ್ವಾಮಿ, ಕಡಿಮೆ ಆದರೆ ಏನು ಮಾಡ್ತೀರಿ ಹೇಳಬೇಕು. ನಾನು ಕಡಿಮೆ ಆದರೆ ಅವ್ರಿಗೆ ಕಡಿಮೆ ಸಂಬಳ ಕೊಡ್ರಿ ಅಂತ ಹೇಳಲ್ಲ. ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲ, ನಿಮ್ಮ ಟೀಚರ್ಸ್ ಸ್ಟೂಡೆಂಟ್ಸ್ ರೇಷಿಯೋ ಕಡಿಮೆ ಇಟ್ಕೊಂಬೇಡಿ, 30ಕ್ಕೆ ಇಟ್ಕೊಳ್ರಿ. ಯಾರು ಬೇಡ ಅಂತಾರೆ? ಒಬ್ಬ ಟೀಚರ್ಗೆ 30 ಸ್ಟೂಡೆಂಟು. 30 ಸ್ಟೂಡೆಂಟ್ಗಿಂತ ಹೆಚ್ಚಾದರೆ ಪರ್ ಸ್ಟೂಡೆಂಟು ಇಂತಿಷ್ಟು ಇನ್ಸೆಂಟಿವ್ ಅಂತ ಕೊಡಬೇಕು. ಕೊಟ್ಟರೆ ಮಾತ್ರ ಅದು ಒಂದು ವೈಜ್ಞಾನಿಕತೆ ಬರುತ್ತೆ. ಇಲ್ಲ ಅಂತಂದರೆ ಅದು ಅವೈಜ್ಞಾನಿಕತೆ. ಆ ಟೀಚರು ಸೋಮಾರಿ ಆಗ್ತಾನೆ. ಎಲ್ಲರಿಗೂ ಒಂದೇ ಪಾಠ ಮಾಡ್ತೀವಿ ಅಂದರೆ 20 ಮಕ್ಕಳಿರೋಂಥ 30 ಮಕ್ಕಳಿರೋಂಥ ಕೊಠಡಿಗೆ ಎಷ್ಟು ವಾಯಿಸಬೇಕು, 80 ಮಕ್ಕಳಿರೋಂಥ ಕೊಠಡಿಗೆ ಎಷ್ಟು ವಾಯಿಸಬೇಕು. ಅದಕ್ಕೆ ಟೀಚರ್ಸ್ಗೆಲ್ಲ ಭಾಳ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋದು. ಭಾಳ ದೊಡ್ಡ ಶಾಲೆನ ಆರಿಸ್ಕೊಂಡು ಒದರಿ ಅದ್ರ ಜೊತೆಗೆ ಒಂದಷ್ಟು ಏನೋ ದುಡ್ಡನ್ನ ಟ್ಯೂಷನ್ ಅವು ಇವು ಮಾಡಿ ಕೊನೆಗೆ ಏನಾಗ್ತದೆ, ಫಸ್ಟು ಇನ್ನು ಡ್ಯೂಟಿಯಾಗಿದ್ದಂಗೆ ಒಂದು ಬೈಪಾಸು ಇಲ್ಲ ಅಂತಂದರೆ ಅದೆಂಥದ್ದು ಹೇಳ್ತಾರಲ್ಲ ಸ್ಟಂಟು, ಅಂಥವಿಂಥ ವಾಕ್ಸ್ಗಳಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಒಂದಷ್ಟು ವರ್ಷದಾಗೆ ಸ್ವರ್ಗ ಸೇರ್ಕೊಂಡ್ಬಿಡ್ತಾರೆ. ಈ ಪರಿಸ್ಥಿತಿ ಆಗಬಾರ್ದು. ಆಗಬಾರ್ದಂದರೆ ಅವ್ರು ಹಾಕಿರೋ ಶ್ರಮಕ್ಕೊಂದು ಪ್ರತಿಫಲ ಬೇಡವಾ? ಅಂಥ ಪ್ರತಿಫಲ ಬೇಕು. ನನ್ನ ಉದ್ದೇಶ ಇಷ್ಟೇ, ಈ ವಿಡಿಯೋ ಮಾಡಿರೋಂಥ ಉದ್ದೇಶ ಇಷ್ಟೇ. ಏನು ಟೀಚರ್ಸ್ ಪ್ಯೂಪಿಲ್ಸ್ ಅಥವಾ ಟೀಚರ್ಸ್ ಸ್ಟೂಡೆಂಟ್ಸ್ ರೇಷಿಯೋ ಏನಿದೆ ಅದನ್ನು 30 ಇಟ್ಕೊಂಡಿದ್ರೆ ನೀವು 30 ಆನ್ವರ್ಡ್ಸ್ ಇನ್ಸೆಂಟಿವ್ ಕೊಡಿ. ವರ್ಕ್ ಕೇಳಿ ಬೇಕಾದಂಗೆ ವರ್ಕ್ ಕೇಳಿ. ನಾವು ಇನ್ಸೆಂಟಿವ್ ಕೊಡ್ತಿದ್ವಿ, ವೇರ್ ಈಸ್ ದ ವರ್ಕ್ ಅಂತ. ಯಾಕಂತಂದರೆ ಸೂಪರ್ವೈಸಿಂಗ್ ಅಥಾರಿಟೀಸ್ ಇದ್ದಾರೆ. ಸರ್ಕಾರ ಅದನ್ನು ಆರ್ಡ್ರ್ ಮಾಡುತ್ತೆ, ಅಧಿಕಾರಿಗಳು ಅದನ್ನು ಸೂಪರ್ವೈಸಿಂಗ್ ಮಾಡ್ತಾರೆ, ಅವ್ರದ್ದೇ ಕರ್ತವ್ಯ. ಅವ್ರು ಸೂಪರ್ವೈಸಿಂಗ್ ಮಾಡದೇ ಇದ್ದರೆ ಅವ್ರನ್ನ ಕೇಳಿ. ಅಧಿಕಾರಿಗಳನ್ನ ಟೀಚರ್ಸ್ ರೆಸ್ಪಾನ್ಸಿಬಲ್ ಆಗಲ್ಲ, ಅದಕ್ಕೆ ಮಾಡಿಸ್ಬೇಕು. ಅವರು ಮಾಡ್ತಾರೆ, ಇನ್ಸೆಂಟಿವ್ ಕೊಡಿ. ಆವಾಗ ಆಮೇಲೆ ಇನ್ನೊಂದು ಮುಖ್ಯವಾದ ವಿಶೇಷ ಇದರಲ್ಲಿ ಹೇಳಲೇಬೇಕು ಅಂತಂದರೆ, ಟೀಚರ್ಸ್ ಕೌನ್ಸಿಲಿಂಗ್ ಅಂತ ಏನು ಕರೀತಾರೆ, ಮಾನ್ಯ ಗೋವಿಂದೇಗೌಡರು ಕೌನ್ಸಿಲಿಂಗ್ ಸಿಸ್ಟಮನ್ನು ಏನು ಜಾರಿಗೆ ತಂದರು. ಅತ್ಯಂತ ಅದ್ಭುತವಾದಂಥ ಸಿಸ್ಟಮ್. ಅವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ತೀರು. ಅದಕ್ಕಿಂತ ಹಿಂಚೆ ಏನೇನು ಆಗ್ತಾಯಿತ್ತು ಅಂತ ಜಗತ್ತಿಗೆ ಗೊತ್ತಿದೆ.
ಈ ಕೌನ್ಸಿಲಿಂಗ್ ಆರಿಸ್ಕೋಬೇಕಾದ್ರೆ ಫಸ್ಟು ಆ ಸ್ಕೂಲಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಅಂತ ಕೇಳ್ತಾರೆ. ಅಲ್ಲಿ 112 ಇದೆ ಅಂದರೆ ಆ ಸ್ಕೂಲ್ ಆರಿಸ್ಕೊಂತೀನಿ ಅಂದರೆ, ಇನ್ನೊಂದು ಹತ್ರ 450 ಇದೆ, 460 ಇದೆ ಅಥವಾ 350 ಇದೆ ಅಂದರೆ ಬೇಡಪ್ಪ ಸಹವಾಸ, ನನಗೆ ಯಾಕೆ ಅಷ್ಟು ಅಲ್ಲೋಗಿ ಒದರಿಕೆಂಬಂಥ ಕರ್ಮೇನೆ. ಅವ್ರಿಗೆ ಹತ್ತಿರ ಆಗುತ್ತೆ, ಅವರು ವಾಸ ಮಾಡೋ ಊರಿಗೆ ಹತ್ತಿರ ಇರೋ ಸ್ಕೂಲಲ್ಲಿ 400 ಇದ್ದರೆ ಅದು ಬೇಡ. ಅವರು ವಾಸ ಮಾಡೋಂಥ ಸ್ಕೂಲಿಗೆ 40 ಕಿಲೋಮೀಟ್ರ್ ದೂರದಾಗಿದ್ದು ಅಲ್ಲಿ 25-30 ಹುಡುಗರಿದ್ದರೆ ಒಂದು ಕ್ಲಾಸ್ಗೆ ಅಥವಾ ಇಡೀ ಸ್ಕೂಲಿಗೆ ಒಂದು 100 ಇದ್ದರೆ ಆ ಸ್ಕೂಲ್ ಬೇಕು, ಆರಿಸ್ಕೊಳ್ತಾರೆ. ಯಾಕೆ? ಇದು ಸರ್ಕಾರ ಮಾಡಿರುವಂತಹ ಧೋರಣೆಯ ಪ್ರತಿಫಲ. ದಿಸ್ ಈಸ್ ದಿ ರಿಸಲ್ಟ್ ಆಫ್ ದ ಪಾಲಿಸಿ ಆಫ್ ದ ಗವರ್ಮೆಂಟ್ ಅಲ್ವಾ? ಆದರೆ ಗೌರ್ಮೆಂಟ್ ಇದನ್ನು ಒಪ್ಕೊಳ್ಳಲ್ಲ. ತೆರೆದ ಮನಸ್ಸಿನಿಂದ ಒಪ್ಕೊಳ್ಳಿ, ತೆರೆದ ಕಣ್ಣುಗಳಿಂದ ನೋಡಿ ಸ್ವಾಮಿ. ಈ ಥರ ಕೊಟ್ಟರೆ ಮಾತ್ರ ಟೀಚರ್ಸ್ಗೆ ಒಂದು ನ್ಯಾಯ ಸಲ್ಲಿಸ್ದಂಗೆ ಆಗ್ತದೆ, ವಿದ್ಯಾರ್ಥಿಗಳಿಗೂ ನ್ಯಾಯ ಸಲ್ಲಿಸ್ದಂಗೆ ಆಗ್ತದೆ. ಇಲ್ಲ ಅಂದರೆ ಆ ಶಿಕ್ಷಣ ವ್ಯವಸ್ಥೆ ಸುಮ್ಮನೆ ವೈಜ್ಞಾನಿಕವಾಗಿ ಏನೋ ಮಾಡ್ತಾರಲ್ಲ, ಕಾಟಾಚಾರಕ್ಕೆ ಮಾಡ್ಕೊಂಡು ಹೋಗ್ರಿ ಅನ್ನೋ ಹಾಗಾಗುತ್ತೆ. ಅದು ಆಗಬಾರ್ದು. ಶಿಕ್ಷಕರಿಗೂ ನ್ಯಾಯ ಸಿಗಬೇಕು, ವಿದ್ಯಾರ್ಥಿಗಳಿಗೂ ನ್ಯಾಯ ಸಿಗಬೇಕು, ಸರ್ಕಾರದ ಆಶಯ ಈಡೇರಬೇಕು ಅನ್ನೋದು ಈ ವಿಡಿಯೋದ ಉದ್ದೇಶ. ತಮಗೆ ಇಷ್ಟೆಲ್ಲ ಮಾತಾಡಿದ ಮೇಲೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.